ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಟಾಪಿಕ್ ಅಂತ ಅಂದರೆ, ಈಸಿ ಮೆಥಡಲ್ಲಿ ಯಾವ ರೀತಿ ವರಮಹಾಲಕ್ಷ್ಮಿಗೆ ಸ್ಯಾರಿ ಡ್ರೇಪಿಂಗ್ ಮಾಡೋದು ಅನ್ನೋದು ತೋರಿಸ್ಕೊಟ್ಟಿದ್ದೀನಿ. ಎಲ್ಲರೂ ವಿಡಿಯೋನ ದಯವಿಟ್ಟು ಎಂಡ್ ತನಕ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಹೆಂಗೆ ಹುಡ್ಸೋದು ಅನ್ನೋದು, ಕನ್ಫ್ಯೂಸ್ ಆಗುತ್ತೆ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲನೇ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಮೊದಲನೇದಾಗಿ 2 ಕೋಲ್ನ ಕಟ್ಕೊಂಡು ಅದಕ್ಕೆ ಹ್ಯಾಂಡ್ಸ್ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಸೂಜಿ ದಾರ ಸಹಾಯದಲ್ಲಿ. 2 ಕಡೆನೂ ಆ ಥರ ಸ್ಟಿಚ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬ್ಲೌಸ್ ಪೀಸ್ನ ರ್ಯಾಂಡಮ್ ಆಗಿ ನೀವು ಒಂದು ಪಿನ್ ಹಾಕ್ಕೋಬೇಕು. ಪಿನ್ ಹಾಕ್ಕೊಂಡ್ಬಿಟ್ಟು ಸೂಜಿ ದಾರದಲ್ಲೂ ನೀವು ಮಾಡ್ಕೋಬೋದು. ಆಮೇಲೆ ಹ್ಯಾಂಡ್ಸ್ನ ಹಿಂದೆಗಡೆ ನಾವು ಇನ್ನೊಂದು ಸೇಫ್ಟಿ ಪಿನ್ ಹಾಕಿ ಟೈಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ನೀವು ದಯವಿಟ್ಟು ಹಬ್ಬದ ಒಂದು ದಿವಸ ಮುಂಚೆನೇ ಈ ರೀತಿ ನೀವು ಒಂದ್ಸಲ ಟ್ರಯಲ್ ಮಾಡಿ. ಯಾಕೆ ಅಂತಂದರೆ ಫಸ್ಟ್ ಟೈಮ್ ಮಾಡೋರಿಗೆ ತುಂಬ ಗೊಂದಲ ಆಗುತ್ತೆ, ಯಾವ ರೀತಿ ಮಾಡೋದು ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಒನ್ ಡೇ ಮುಂಚೆನೇ ಮಾಡ್ಕೊಳ್ಳಿ. ಚೆನ್ನಾಗಿ ಬಂತು ಅಂದರೆ ಹಬ್ಬದ ದಿವಸ ನೀವು ಅದೇ ಪ್ರೊಸೀಜರ್ನ ಫಾಲೋ ಮಾಡಿ. ನೆಕ್ಸ್ಟ್ ಈ ಕಡೆ ಹ್ಯಾಂಡ್ಗೂ ಸೇಮ್ ಅದೇ ಥರ ಪಿನ್ ಹಾಕ್ತಾ ಇದ್ದೀನಿ. ಆಮೇಲೆ ಎಲ್ಲ ಬಟ್ಟೆನೂ ಸೇರಿಸ್ಬಿಟ್ಟು ಹಿಂದೆಗಡೆ ಪಿನ್ ಹಾಕ್ತೀವಿ. ನೀವು ಸ್ಯಾರಿ ಹಾಕಿದಾಗ ಪಿನ್ ಕಾಣಿಸುತ್ತೆ ಆ ಥರ ಏನು ತಿಳ್ಕೊಬೇಡಿ. ಸ್ಯಾರಿ ಹಾಕಿದಾಗ ಏನು ಕಾಣಿಸಲ್ಲ. ಈಗ ಬಂದು ಸೆರಗು ಪಾರ್ಟು 1 ಮೀಟರ್ ಅಷ್ಟು ಪಿನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಸ್ಯಾರಿ ಬಾಡಿ ಪಾರ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಫುಲ್ಲು ನರ್ಗೆ ಮಾಡ್ಕೋಬೇಕು ಈ ರೀತಿ. ಆಮೇಲೆ 1 by 1 ಆ ಪಿನ್ ಒಳಗಡೆ ನರ್ಗೆನ ಸೇರಿಸ್ತಾ ಹೋಗ್ಬೇಕು. ಎಲ್ಲ ಒಂದೇ ಲೈನ್ಗೆ ಬರಬೇಕು ಪಿನ್ನ. 2 ಸೈಡೂ ನಾನು ಈ ಥರ ಪಿನ್ನ ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ 3 ಪಿನ್ ಯೂಸ್ ಮಾಡ್ತಾ ಇದ್ದೀನಿ ಗೈಸ್. ನೀವು ಬೇಕಿದ್ರೆ 2 ಬೇಕಿದ್ರೂ ಹಾಕೋಬೋದು, 3 ಹಾಕ್ಕೊಳ್ಳಿ. ಯಾಕೆಂದರೆ ನಿಮಗೆ ಫಸ್ಟ್ ಟೈಮ್ ಮಾಡೋರಿಗೆ ಗೊತ್ತಾಗಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ಕಂಪ್ಲೀಟಾಗಿ ಸ್ಯಾರಿ ಪಾರ್ಟ್ ರೆಡಿ ಆಯಿತು. ಇವಾಗ ಯಾವ ರೀತಿ ಉಡ್ಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಗೈಸ್, ಈ ಪಾತ್ರೆ ಏನಿದೆ, ಪಾತ್ರೆ ಒಳಗಡೆನೆ ಒಂದು ಹ್ಯಾಂಡ್ ಇರಬೇಕು ನಮ್ಮದು. ಇನ್ನೊಂದು ಕೈಯಲ್ಲಿ ಸ್ಪ್ರೆಡ್ ಮಾಡ್ತಾ ಬರಬೇಕು ನರ್ಗೆಗಳನ್ನ. ಆಮೇಲೆ ಎಲ್ಲ ಸೇರಿಸಿ ಒಂದು ರ್ಯಾಂಡಮ್ ಆಗಿ ಒಂದು ಗಂಟು ಹಾಕ್ತಾ ಇದ್ದೀನಿ. ಸುಮ್ಮನೆ ಟೈಟಾಗಿ ಏನು ಹಾಕಕ್ಕೆ ಹೋಗ್ಬಾರ್ದು, ಲೂಸಾಗಿ ಸ್ವಲ್ಪ ಗಂಟು ಹಾಕ್ಬಿಟ್ಟು ಆಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿ. ನೆಕ್ಸ್ಟು ಸೆಂಟರ್ ಪಿನ್ ಓಪನ್ ಮಾಡಿಕೊಂಡು ಆ ಕಡೆ ಸೈಡ್ ಇರೋ ನೆರಿಗೆಗಳನ್ನು ಹಂಗೆ ಸ್ಪ್ಲಿಟ್ ಮಾಡ್ಕೊತಾ ಬರ್ತೀನಿ. ಬಿಚ್ಚೋಗ್ಬಾರ್ದು, ಟೈಟಾಗಿ ಗಂಟು ಹಾಕ್ಕೊಳ್ಳಿ ಸ್ವಲ್ಪ. 2ನೇ ಸಲ ನೀವು ನೆರಿಗೆ ಫ್ಲಿಟ್ಸ್ನ ಮಾಡುವಾಗ ಟೈಟಾಗಿ ಗಂಟು ಹಾಕ್ಕೊಬಿಡಿ. ಎಲ್ಲ ನೆರಿಗೆನೂ ಅರೇಂಜ್ ಮಾಡ್ಕೊಳ್ಳಿ, ಒಂದ್ರ ಪಕ್ಕ ಒಂದು ಫ್ಲಿಟ್ಸ್ ಬರಬೇಕು. ಯಾಕೆಂದರೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ರೀತಿ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ. ಅದಾದಮೇಲೆ ಲೆಗ್ಸ್ನ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಎಂಡ್ ಏನಿದೆ ನೆರಿಗೆ ಮಾಡಿರೋದು ಅದನ್ನು ಒಂದು ರೌಂಡ್ ತಗೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಟೈಟಾಗಿ ನೀವು ಸೂಜಿ ದಾರ ಸಹಾಯ ತಗೋಬೋದು, ಇಲ್ಲಾಂದರೆ ಸೇಫ್ಟಿ ಪಿನ್ನು, ಇಲ್ಲಾಂದರೆ ಗುಂಡು ಪಿನ್ ಸಹಾಯದಲ್ಲಿ ಟೈಟಾಗಿ, ನಾನು ಸೇಫ್ಟಿ ಪಿನ್ನಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ಟೈಟಾಗಿ ಪಿನ್ ಮಾಡ್ಕೊಳ್ಳಿ. ಸೇಮ್ ಈ ಕಡೆನೂ ಅದೇ ರೀತಿ ಸೈಡು ನರ್ಗೆ ಏನಿರುತ್ತೋ ಅದನ್ನು ತಗೊಳ್ಳಿ. ಲೆಗ್ಸ್ನ ಫಿಕ್ಸ್ ಮಾಡಿ ಸೇಫ್ಟಿ ಪಿನ್ನಿಂದ ಟೈಟ್ ಮಾಡ್ಕೊಳ್ಳಿ. ತುಂಬ ಈಸಿ ಮೆಥಡು ಗೈಸ್, ನಿಜವಾಗ್ಲೂ ಆರಾಮಾಗಿ ನೀವು ಉಡಿಸ್ತೀರಾ. ಒಂದ್ಸಲ ಟ್ರೈ ಮಾಡಿ ಈ ಮೆಥಡ್ನ. ಕಂಪ್ಲೀಟಾಗಿ ಆಗಿದೆ, ಫುಲ್ ಬಾಡಿ ಪಾರ್ಟ್ ಇದಾಗಿದೆ ನೋಡಿ. ಇವಾಗ ಸರ್ಗನ ಮುಂದೆಗಡೆ ತಗೋತೀನಿ. ಅದಕ್ಕೂ ಮುಂಚೆ ಅಪ್ಪರ್ ಬಾಡಿ ಏನು ಮಾಡಿದ್ನೋ ಅದನ್ನ ಅದ್ರ ಮೇಲೆ ಕೂರಿಸ್ತಾ ಇದ್ದೀನಿ, ಪಾತ್ರೆ ಮೇಲೆ. ಗೈಸ್ ನೋಡ್ಕೊಂಡ್ರಾ? ಅಪ್ಪರ್ ಬಾಡಿನ ಆ ರೀತಿ ಕೂರಿಸಿದ್ಮೇಲೆ ಸರ್ಗು ಒಂದು ರೌಂಡ್ ನೀಟಾಗಿ ತಗೊಂಡು ಅರೇಂಜ್ ಮಾಡ್ಕೋಬೇಕು. ನಾವು ಯಾವ ರೀತಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. 1 by 1 ಅರೇಂಜ್ ಮಾಡ್ಕೋಬೇಕು ಈ ರೀತಿ. ನಾನು ಡಾಬ್ ಹಾಕೋದು ಮರ್ತ್ಬಿಟ್ಟಿದ್ದೀನಿ. ನೀವು ಡಾಬ್ ಹಾಕಿದ್ರೆ ಅಲ್ಲಿ ಸೊಂಟದ ಹತ್ರ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ, ನೀಟಾಗಿ ಟೈಟ್ ಅನ್ಸುತ್ತೆ. ಆಮೇಲೆ ಈ ಕಾಲ್ನ ಒಂದು ಬೆಂಡ್ ಮಾಡಿಬಿಟ್ಟು ಇನ್ನೊಂದು ಕಾಲ್ನ ಹಾಗೆ ಸ್ಟ್ರೈಟ್ ಬಿಡಬೇಕು. ಆವಾಗ ಒಂದು ಟ್ಯಾಕ್ ಹಾಕಿ ಅಲ್ಲಿ ಸೂಜಿ ದಾರದಲ್ಲಿ, ಆವಾಗ ಲಲಿತಾ ಹಾಸನ ಸ್ಟೈಲಲ್ಲಿ ನಿಮಗೆ ಸಿಗುತ್ತೆ ನೋಡಲಿಕ್ಕೆ. ಎಲ್ಲ ಅರೇಂಜ್ ಮಾಡಿಕೊಂಡು ನೀವು ಆಮೇಲೆ ಕಳಸ ಇಟ್ಬಿಟ್ಟು ಕಾಯಿ ಕೂರಿಸಿದ್ರೆ ನಿಮ್ಮ ಮನೆ ವರಮಹಾಲಕ್ಷ್ಮಿ ರೆಡಿ ಆಗುತ್ತೆ. ದಯವಿಟ್ಟು ವಿಡಿಯೋನ ಯಾರೆಲ್ಲ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಸೂಪರ್ ಡೂಪರ್ ವಿಡಿಯೋಗಳ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್. ಥ್ಯಾಂಕ್ ಯು ಸೋ ಮಚ್.